ಹೋಗ್ತಾ ಇದ್ದೀವಿ, ಫುಲ್ ಟ್ರಾಫಿಕ್ ಗೈಸ್. ನಾನು ಏನೇ ಕೆಲಸ ಮಾಡಿದ್ರು ಆಗಲ್ಲ, ಎಲ್ಲ ತೆಗ್ದಾಕ್ಬಿಡ್ತೀವಿ ಟೀಮಿಂದ ಅಂತ. ಇಲ್ಲೋ ಊಟ ಮಾಡಬೇಕು ಗೈಸ್, ಹೊಟ್ಟೆ ಹಸಿತಾ ಇದೆ. ಒಂದು ತೊಗೊಳಕ್ಕೆ ದಿನಕ್ಕೆ 1,000 ರೂಪಾಯಿ, ನನ್ನ ಖರ್ಚೆಲ್ಲ ಸೇರಿ 1,500 ಒಂದು ದಿನಕ್ಕಾಗುತ್ತೆ. ತಿಂಗ್ಳಿಗೆ ಲೆಕ್ಕ ಹಾಕೋದು ಅದ್ರ 30-40 ಸಾವಿರ ಆಗ್ತಿತ್ತು. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನು ಬೆಳಗ್ಗೆ ಹಿಂಗೆ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಅಂತ ನೋಡ್ತಾ ಇದ್ದೀರಾ. ಟಾಪಿಕ್ ಬೇರೆ ಇದೆ. ಏನಂದರೆ ಇವತ್ತು ನನ್ನ ಕಾಲೇಜಲ್ಲಿ ಕ್ರಿಕೆಟ್ ಸೆಲೆಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ 5 ಗಂಟೆಗೆ ರೆಡಿ ಆಗ್ತಾಯಿನಿ. 7 ಗಂಟೆ ಸೆಲೆಕ್ಷನ್ ಇದೆ. ನಿನ್ನೆ ರಾತ್ರಿ ನಾನು ಬಂದು ನಾನು ಕಿಟ್ಟೆಲ್ಲ ರೆಡಿ ಮಾಡಿದ್ದೀನಿ. ಹತ್ತತ್ರ 1 ವರ್ಷ ಆಗಿತ್ತು ಕಿಟ್ಟೆಲ್ಲ ತೆಗೆದು ಕೆಳಗಡೆ ನಾನು ತೆಗ್ದಿದ್ದೀನಿ. ಆ್ಯಂಡ್ ನನ್ನ ಕ್ರಿಕೆಟ್ ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು, ನಾನು ಯಾವ್ಯಾವ ಮ್ಯಾಚಸ್ ಆಡಿದ್ದೀನಿ ಅಂತ ಎಲ್ಲ ಹೇಳ್ತೀನಿ ವೀಡಿಯೋದಲ್ಲಿ ಇವತ್ತು. ಸೊ ಕೊನೆ ಗಂಟೆ ವೀಡಿಯೋ ನೋಡಿ. ನಾನು ಇವಾಗ ಬೇಗ ರೆಡಿ ಆಗಬೇಕು. ಹಿಂಗೋಗಿ ಹಿಂಗೆ ಬರ್ತೀನಿ ನೋಡಿ. ಹಿಂಗೆ ಗೈಸ್ ನೋಡಿ, ಫೈನಲಿ ರೆಡಿ ಆಗಿಬಿಟ್ಟೆ. ನಾನು ಫುಲ್ ವೈಟ್ಸ್ ಹಾಕಿದ್ದೀನಿ ಇವತ್ತು. ಸೊ ಇಲ್ಲಿದೆ ನೋಡಿ ನನ್ನ ಕಾಸ್ಟ್ಯೂಮ್, ವೈಟ್ಸ್ ಹಾಕಿದ್ದೀನಿ ಫುಲ್ಲು. ಸೊ ಬನ್ನಿ, ಇವಾಗ ನಾನು ಕಿಟ್ಟೆಲ್ಲ ಪ್ಯಾಕ್ ಮಾಡಬೇಕು. ಬೇಗ ಕಿಟ್ಟೆಲ್ಲ ಪ್ಯಾಕ್ ಮಾಡಿ. ಟೈಮ್ ತುಂಬ ಆಗೋಗಿದ್ದೀನಿ, 10 ನಿಮಿಷ ಇದೆ ಬಸ್ಗೆ. ಸೊ ಏನೇನೋ ಮಾತಾಡ್ತಾ ಇದ್ದೀನಲ್ಲ. ಸೊ ಬ್ಯಾಗ್ ಪ್ಯಾಕ್ ಮಾಡಿ ನಾನು ಬೇಕಾಗಿರೋ ಡ್ರೆಸ್ ಎತ್ಕೊಂಡು ಆ್ಯಂಡ್ ಬೇಗ ಬಸ್ ಸ್ಟಾಪ್ಗೆ ಹೋಗೋಣ ಬನ್ನಿ. ಫೈನಲಿ ಕಿಟ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ ಆ್ಯಂಡ್ ನಾನು ರೆಡಿ ಆಗಿದ್ದೀನಿ. ಕಾಲೇಜ್ ಬ್ಯಾಗ್ ಎತ್ಕೊಂಡಿದ್ದೀನಿ, ನಾನು ಕಿಟ್ ಬ್ಯಾಗ್ ಎತ್ಕೊಂಡಿದ್ದೀನಿ. ಆ್ಯಂಡ್ ನಿನ್ನೆ ರಾತ್ರಿಯಿಂದ ಬರಬೇಕಾದ್ರೆ ಒಂದು ಎನರ್ಜಿ ಡ್ರಿಂಕ್ ತಂದು ಮಡಗಿದ್ದೆ ಮನೆಯಲ್ಲಿ. ನಾನು ಬೆಳಗ್ಗೆ ಬೇಕಾಗಿತ್ತು ಗ್ಲೂಕೋಸ್ಗೆ ಅಂತ. ವೆರಿ ಸ್ಟಾರ್ಟ್ ಎಲ್ಲಿದಕ್ಕೋ ತಮ್ಮ ಎಲ್ಲಿ ಸಿಕ್ತು. ಸೊ ಬನ್ನಿ, ಇದನ್ನು ಬ್ಯಾಗ್ ಹಾಕ್ಕೊಂಡು ಆಚೆ ಹೋಗೋಣ. ಆ್ಯಂಡ್ ಆಚೆ ಹೋಗ್ತಾ ಬಸ್ ಸ್ಟಾಪ್ಗೆ ನನ್ನ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ ನಿಮಗೆ. ಫೈನಲಿ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ. ಸುಸ್ತಾಗ್ತಿದ್ದಾಗ ಎಷ್ಟು ದಿನ ಆದಮೇಲೆ 2 ಕಿಟ್ ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ದೀನಿ. ನಾನು ಮೇಳದಲ್ಲಿ ಫುಲ್ ಗೈಸ್ ಗಣೇಶ ಕುಣಿಸಿತ್ತು, ಗಣೇಶ ಅಂತೀನಿ, ಅಣ್ಣಮ್ಮ ಕುಣಿಸಿದ್ರು. ಫುಲ್ ಲೈಟಿಂಗ್ಸ್ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಿದೆ. ಅಣ್ಣಮ್ಮ ಎತ್ಬಿಟ್ಟಿದ್ದಾರಂತೆ. ಸೊ ಬಸ್ ಇವಾಗ ಒಳಗಡೆ ಗಂಟ ಬರುತ್ತೆ. ಇಲ್ಲಾಂದ್ರೆ ನಾನು ಬೇರೆ ಕಡೆ ನಡ್ಕೊಂಡು ಹೋಗ್ಬೇಕಾಗಿತ್ತು ಬಸ್ಗೋಸ್ಕರ. ಸೊ ಇವಾಗ ಒಳಗಡೆ ಬಸ್ ಬರುತ್ತೆ, ಬೇಗ ಹೋಗೋಣ. ಆ್ಯಂಡ್ ನಾನು ಕ್ರಿಕೆಟ್ ಜರ್ನಿ ಹೇಳ್ತೀನಿ ಅಂತ ಹೇಳಿದ್ದೆ. ನನ್ನ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ವೆನ್ ಐ ವಾಸ್ 9th ಗೈಸ್. 9th ಎಕ್ಸಾಮ್ ಆದಮೇಲೆ ಅಯ್ಯೋ ಫುಲ್ ಆಟೋ ಸೌಂಡು. 9th ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ತೀನಿ, ಹಿಂಟ್ ಕೊಟ್ಟಿರ್ತೀನಿ. ಆ್ಯಂಡ್ ಹೆಂಗೆ ಸ್ಟಾರ್ಟ್ ಆಯಿತು, ನನ್ನ ಫಸ್ಟ್ ಕಿಟ್ ಯಾವುದು, ನಾನು ಫಸ್ಟ್ ಯಾವ ಮ್ಯಾಚ್ ಆಡಿದ್ದು ಎಲ್ಲ ಹೇಳ್ತೀನಿ. ಕೊನೆ ಗಂಟೆ ವೀಡಿಯೋ ನೋಡಿ. ಇವಾಗ ಬೇಗ ಬಸ್ ಕಾಯ್ತಿದೆ. ಸೊ ಬೇಗ ಹೋಗಿ ಬಸ್ಸಲ್ಲಿ ಓಡೋಣ. ಅಲ್ಲಿ 7 ಗಂಟೆಗೆ ಇರಬೇಕು, ಆಗಲಿಲ್ಲ 6:30 ಆಗಿಬಿಟ್ಟಿದೆ. ನಾನು ಇನ್ನೂ ಮೆಜೆಸ್ಟಿಕ್ ಹೋಗಬೇಕು. ಸೊ ಬನ್ನಿ ಅಷ್ಟು ಬೇಗ ಹೋಗೋಣ. ಬಿಸಿಲೇ ಅಣ್ಣಮ್ಮ ಕುಣಿಸಿದ್ದೀವಿ ನೋಡಿ, ಫುಲ್ ಜಾತ್ರೆ ಮಾಡಿಬಿಟ್ಟಿದ್ದಾರೆ. ಬಸ್ ಎಲ್ಲ ಕಾಯ್ತಿದೆ. ಸೊ ಬೇಗ ಬಸ್ಸಲ್ಲಿ ಓಡೋಣ ಬನ್ನಿ. ಫೈನಲಿ ಕಾಲೇಜ್ ಬಂದೆ. ಆ್ಯಂಡ್ ಎಲ್ಲ ಬಾಯ್ಸ್ ರೆಡಿ ಆಗ್ತಿದ್ದಾರೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಜನ ಕೂತಿದ್ದಾರೆ, ತೋರಿಸ್ತೀನಿ ನಾನು ತೋರಿಸ್ತೀನಿ. ಅಲ್ಲಿ ಸ್ವಲ್ಪ ಜನ ಕೂತಿದ್ದಾರೆ. ನಾನು ನೋಡೋಣ ಯಾವ ಥರ ಸೆಲೆಕ್ಷನ್ ಇರುತ್ತೆ ಅಂತ ನೋಡಿ ನಿಮಗೆ ಆಮೇಲೆ ಅಪ್ಡೇಟ್ ಕೊಡ್ತೀನಿ. ಬನ್ನಿ ಹೋಗೋಣ ಇವಾಗ. ಇನ್ನೊಂದು ನೀವು ನೋಡಿದ್ರಿ ತಾನೇ ಕ್ಲಿಪ್ ಹಾಕಿದ್ದಲ್ಲ ಗಾಯ್ಸ್, ಬಸ್ ಅಂತ ಇದ್ದೀನಿ. ಜ್ಯೂಸ್ ಚಲೋಯ್ತು ಗಾಯ್ಸ್ ಬಸ್ಸಲ್ಲಿ. ಕಷ್ಟಪಟ್ಟು 125 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಕುಡಿಯೋಣ ಮ್ಯಾಚ್ ಪ್ರಾಕ್ಟೀಸ್ ಎಲ್ಲ ಆದಮೇಲೆ, ಸೆಲೆಕ್ಷನ್ ಆದಮೇಲೆ ಅಂತ. ಎಲ್ಲ ಚೆಲ್ಲೋಯ್ತು ಗೈಸ್. ನನ್ನ ಕೆಲಸ ಯಾವುದು ಕರೆಕ್ಟಾಗಿ ಆಗೋದೇ ಇಲ್ಲ. ನಾಗಣ್ಣ ಸಾರಿ ಅಣ್ಣ. ಸರಿ ಗೈಸ್, ಇಲ್ಲೇ ಸೆಲೆಕ್ಷನ್ ಆಗೋದು ನಮ್ಮದು. ಅಲ್ಲಿ ಕ್ರಿಕೆಟ್ ಕೂತಿದೆ, ಅಲ್ಲೇ ನಾಯಿ ಬರ್ತಿದೆ. ಸೊ ಇವಾಗ ಬೇಗ ಪಾಸ್ ಆಗೋಣ, ನಮ್ಗೆ ಸೆಟ್ ಆಗಲ್ಲ ಇವಾಗ. ಟ್ರಯಲ್ಸ್ ಕೊಟ್ಟಾಯಿತು. ಇವಾಗ ನೋಡೋಣ ರಿಸಲ್ಟ್ ಇರುತ್ತೆ, ಹೋಗೋಣ ಬನ್ನಿ. ರಿಸಲ್ಟ್ ಇದೆ ಅಂತ ಇವಾಗ. ಟ್ರಯಲ್ಸ್ ಕೊಟ್ಟಾಗಿದೆ, ಹೋಗೋಣ ಇವಾಗ. ರಿಸಲ್ಟ್ ಅನೌನ್ಸ್ ಆಗಿದೆ, ಸೆಲೆಕ್ಟ್ ಆಗಿದ್ದೀನಿ ಅಂತ. ಆದರೆ ನಾನು UID ಮಾಡ್ಸೋಕ್ಕೆ TSM ಸ್ಟೇಡಿಯಮ್ಗೆ ಹೋಗಬೇಕು. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಕ್ಲಾಸ್ ಅಟೆಂಡ್ ಮಾಡಿದೆ. ನನ್ನ ಫ್ರೆಂಡ್ ತುಂಬ ಡ್ರಾಪ್ ಮಾಡ್ತೀನಿ, ಹೆಲ್ಪ್ ಮಾಡ್ತಿದ್ದಾನೆ. ಅವ್ನ ಬಗ್ಗೆ ಹೇಳ್ತೀನಿ, ಇವಾಗ ಬೇಗ ಹೋಗ್ಬೇಕು. ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದೀನಿ. ಸ್ವಲ್ಪ ನಾನು ಅದ್ಮೇಲೆ ಸಿಗ್ತೀನಿ. ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ, ಹೋಗ್ತಾ ಇದ್ದೀನಿ. ಫುಲ್ ಟ್ರಾಫಿಕ್ ಗೈಸ್. ನಾನು ಏನೇ ಕೆಲಸ ಮಾಡಿದ್ರು ಆಗಲ್ಲ, ಬೆಳಗ್ಗೆಯಿಂದ ಹಿಂಗೆ ಆಗ್ತಾಯಿತ್ತು. ಗಾಯ್ಸ್ ಫೈನಲಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಕ್ಲಾಸಿಗೆ ಬಂದಿದ್ದೀನಿ. ಏನು ಸೀನ್ ಆಗಿತ್ತು ಅಂದರೆ, ನಾನು ಸೆಲೆಕ್ಷನ್ ಆಗಿದ್ದೀನಿ ಅಂತ ಗೊತ್ತಾಯಿತು. ಅದಾದಮೇಲೆ ಇಂಟರ್ನಲ್ಸ್ ಇತ್ತು ನನ್ನ ಕ್ಲಾಸಲ್ಲಿ. ನಮ್ಮ ಫ್ರೆಂಡ್ ಒಬ್ಬ ಒಳ್ಳೆ ಫ್ರೆಂಡು ಮಚ್ಚ ಇಲ್ಲಿ ಅದಕ್ಕೆ ಗಾಯ್ಸ್ ಇವನನ್ನು ನಾನು ಡ್ರಾಪ್ ಮಾಡಿದ್ದು. ಇವನೇ ಹಂಗೆ ಹೇಳಿದ್ನ ಅಂತ ಬರೋದನ್ನ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಫೋನ್ ಮಾಡಿದ್ರು ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಮಿಂದ, ಬೇಗ ಬರಬೇಕು ನೀನು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಇಲ್ಲ ಆಗಲ್ಲ ತೆಗ್ದಾಕ್ಬಿಡ್ತೀವಿ ಟೀಮಿಂದ ಅಂತ.
ಆ ಟೈಮಲ್ಲಿ ಕರೆಕ್ಟ್ ಟೈಮ್ಗೆ ಇವನೇ ನನ್ನ ಗಾಡಿ ಡ್ರಾಪ್ ಮಾಡಿದ್ದು. ಆ್ಯಂಡ್ ಇವಾಗ ಕ್ಲಾಸಿಗೆ ಬಂದಿದ್ದೀನಿ, ಸೆಲೆಕ್ಷನ್ ಆಗಿದೆ, ಎಲ್ಲ ಡನ್. ನೆಕ್ಸ್ಟ್ ಸ್ಯಾಟರ್ಡೆ ಮ್ಯಾಚ್ ಇರುತ್ತಂತೆ. ಈ ಸ್ಯಾಟರ್ಡೆ ಅಂದರೆ ಕಮಿಂಗ್ ಸ್ಯಾಟರ್ಡೆ ಮ್ಯಾಚ್ ಇರುತ್ತೆ. ಅದಾದಮೇಲೆ ಇವಾಗ ನಾನು ಮನೆಗೆ ಹೋಗಬೇಕು, ಪ್ರಿಪೇರ್ ಆಗಬೇಕು ಗೈಸ್. ಪ್ರಾಕ್ಟೀಸ್ ತಪ್ಪೋಗಿದೆ, ಇನ್ನೂ ಸೆಲೆಕ್ಟ್ ಆಗಿದ್ದೀನಿ. ಮೊದಲು ಊಟ ಮಾಡಬೇಕು ಗೈಸ್, ಹೊಟ್ಟೆ ಹಸಿತೈತೆ. ಆ್ಯಂಡ್ ಥ್ಯಾಂಕ್ಫುಲ್ ಟು ಗಾಡ್. ನಾನೇನೋ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಆಡಬೇಕು, ನಾನು ಮ್ಯಾಚ್ ಆಡಬೇಕು, ಯಾಕೆ ಬಿಟ್ಟೆ ನಾನು ಕ್ರಿಕೆಟ್ನ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಹಂಗೂ ಒಳ್ಳೇದಾಯಿತು, ಸಿಕ್ತು ಮ್ಯಾಚ್. ಇವಾಗ ನೋಡೋಣ, ಲೀಗ್ ಆಡ್ತಿದ್ದೀನಿ. ಆ್ಯಂಡ್ ನಾನು ಮನೆಗೆ ಹೋಗಿ ನಾನು ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ, ನಾನು ಯಾಕೆ ಕ್ರಿಕೆಟ್ ಬಿಟ್ಟೆ ಅಂತೆಲ್ಲ. ಫಸ್ಟ್ ನಾವು ಊಟ ಮಾಡೋಣ ಬನ್ನಿ, ಕಾಲೇಜಲ್ಲಿ ಊಟ ಕೊಡೋರು ಇವತ್ತು. ಸೊ ಗಾಯ್ಸ್ ಫೈನಲಿ ಮನೆಗೆ ಬಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಗಾಯ್ಸ್ ನನ್ನ ಕ್ರಿಕೆಟ್ ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ ಅಂತ ಹೇಳಿದೆ. ಆ್ಯಕ್ಚುಲಾಗಿ ನನ್ನ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ, ನಾನು 9ನೇ ಕ್ಲಾಸ್ ಎಕ್ಸಾಮ್ ಆದಮೇಲೆ ಗಾಯ್ಸ್. ನನ್ನ ಎಕ್ಸಾಮ್ ಆದಮೇಲೆ ರಜೆ ಇರುತ್ತಲ್ಲ, ಸಮ್ಮರ್ ರಜೆ ಇತ್ತು. ಆವಾಗ ನನಗೆ ಹೆವಿ ಹುಚ್ಚು, ಕ್ರಿಕೆಟ್ ನೋಡಬೇಕು, ಕ್ರಿಕೆಟ್ ಆಡಬೇಕು ಅಂತ. ಸೊ ನಮ್ಮ ಹತ್ರ ಕಾಸು ಇರ್ತಿರ್ಲಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ನಮ್ಮ ಮಾಮ ಒಬ್ಬರಿದ್ದಾರೆ, ಅವ್ರು ನನಗೆ ಈ ಕ್ಯಾಮ್ರಾ ಲೈವ್ ಸ್ಟ್ರೀಮ್ ಅಂತ ಹೇಳಿದ್ನಲ್ಲ ನಾನು, ಅದು ಹೇಳ್ಕೊಡ್ತಿದ್ರು. ಅವ್ರ ಹತ್ರ ಒಂದು 4-5 ಕಡೆ ಕೆಲಸ ಮಾಡಿ ಅದರಿಂದ ಕಾಸು ಬಂತು. ನನಗೆ ಒಂದು 5,000 ಕಾಸು ಬಂತು. ನಮ್ಗೆ ಇವಾಗ 5,000 ಅಂದರೆ ಒಂದು 50,000 ಇದ್ದಂಗೆ. ನಮ್ಮ ಕ್ರಿಕೆಟ್ ಕಿಟ್ ಬಗ್ಗೆ ಗೊತ್ತಿಲ್ಲ, ಏನಂದರೆ ಏನೂ ಗೊತ್ತಿಲ್ಲ. ನನಗೊಂದು ಕೆಂಪೆ, ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಹಂಗೆ, ಕೆಂಪೆ ಯಾವುದಪ್ಪ ಬೆಂಗಳೂರು ನಂಬರ್ 1 ಕ್ಲಬ್ ಅಂತ ಸರ್ಚ್ ಮಾಡಿದ್ದೆ. ಅವಾಗ ನನಗೊಂದು ಹೆಸರುಗಳು ಬಂದಿತ್ತು. ಅದ್ರಲ್ಲಿ ಫಸ್ಟ್ ಹೆಸರು, ಸೆಕೆಂಡ್ ಹೆಸರು ಬಂದ್ಬಿಟ್ಟು ನನಗೆ ಇದು ಕೆಂಪೇಗೌಡ ಕ್ರಿಕೆಟ್ ಅಕಾಡೆಮಿ ಅಂತ ಬಂದಿತ್ತು. ಸೊ ಫಸ್ಟ್ ಅಲ್ಲಿ ಹೋದೆ, ಆ ಸರ್ ಹತ್ರ ಮಾತಾಡಿದೆ, ಸರ್ ಹಿಂಗೆ ಸೇರ್ಕೊಬೇಕು, ಆಸೆ ಇದೆ ಅಂತೆಲ್ಲ ಹೇಳಿದೆ. ಅವರು ನನಗೆ ಸಜೆಸ್ಟ್ ಮಾಡಿದ್ರು ಏನು ತೊಗೊಬೇಕು, ಯಾವ ಬ್ಯಾಟ್ ತೊಗೊಬೇಕು ಅಂತೆಲ್ಲ. ಸೊ ಅದರಲ್ಲಿ 5,000 ರೂಪಾಯಿನ ತೊಗೊಂಡೋಗಿ ನಮ್ಮ ಮಾಮ ನನಗೆ ಕೊಡಿಸಿದ್ದು, ಬ್ಯಾಟು, ಕ್ರಿಕೆಟ್ ಕಿಟ್ ಎಲ್ಲ. ಆ ಕ್ರಿಕೆಟ್ ಕಿಟ್ ಬಗ್ಗೆನೂ ಒಂದು ದಿವಸ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಈ ವಿಡಿಯೋದಲ್ಲಿ ಬೇಡ, ತುಂಬ ದೊಡ್ಡದಾಗಿದೆ ಆಗಲೇ. ಆ ಕ್ರಿಕೆಟ್ ಕಿಟ್ ತೊಗೊಂಡ ಅಲ್ಲಿ ಹೋದೆ ಗೈಸ್. ನಮ್ಮ ಮನೇಲಿ ಫಸ್ಟು ಏನು ಮಾಡಿದ್ರು ಅಂದರೆ, 9th ಎಕ್ಸಾಮ್ ಆಗೋ ಗಂಟ 2 ತಿಂಗಳು ಸುಮ್ಮನೆ ಅಂದರೆ ರಜಾ ಮುಗಿಯೋ ಗಂಟ ಸುಮ್ಮನೆ ಇದ್ದರು. ರಜೆ ಎಲ್ಲ ಮುಗೀತು. 10th ಬಂದಮೇಲೆ ನಮ್ಮಮ್ಮ ಸ್ಟಾರ್ಟ್ ಮಾಡಿದ್ರು, ಕ್ರಿಕೆಟ್ ಆಡೋಂಗೆ ಗೊತ್ತಿದ್ರೆ ಯಾರು ಓದ್ತಾರೆ, ಅದು ಇದು ಅಂತೆಲ್ಲ ಹೇಳಿದ್ರು. ಆಮೇಲೆ 10th ಒಂದು ಓದಿ ಪಾಸ್ ಮಾಡ್ಕೊಂಬಿಡು, ನಿನ್ನ ಲೈಫ್ ಟರ್ನಿಂಗ್ ಪಾಯಿಂಟ್, ಆಮೇಲೆ ಯಾರು ಕೇಳಲ್ಲ, ಅದು ಇದು ಅಂತ ಏನೇನೋ ಹೇಳಿದ್ರ. ನನಗೆ ಕರೆಕ್ಟಾಗಿ 16 ಇತ್ತು ಏಜು, ಅಂಡರ್ 16 ಆಡಬೇಕಾಗಿತ್ತು. ಅದು ಆಡೋಕ್ಕಾಗಲಿಲ್ಲ, ಲೀಗು ಎಕ್ಸಾಮ್ ಬಂತು ಅಂತ ಅದು ಬಿಟ್ಬಿಟ್ಟೆ. ಆ್ಯಂಡ್ ಆಮೇಲೆ ಫಸ್ಟ್ ಪಿ ಯು ಸೇರ್ಕೊಳ್ಳೋಣ ಅಂದ್ಕೊಂಡೆ. ಫಸ್ಟ್ ಪಿ ಯು ಕಾಸು, ಅಕಾಡೆಮಿಕ್ ಕಾಸು ಕೊಡೋಕೆ ಕಾಸಿರಲಿಲ್ಲ, ಸೊ ಅವಾಗೂ ಆಗಲಿಲ್ಲ. ಆ್ಯಂಡ್ ಆಮೇಲೆ ಸೆಕೆಂಡ್ ಪಿ ಯುಗೆ ಬಂದೆ. ಆವಾಗ ನನಗೂ ಒಂದು ಕಡೆ ಹೋದೆ, ನಾವು ಸರ್ಜಾಪುರದಲ್ಲಿ ಇದ್ವಲ್ಲ, ಅಲ್ಲಿ ಕ್ರೀಡಾಕ್ಷೇತ್ರ ಅಂತ ಇತ್ತು, ಒಳ್ಳೆ ಕೋಚಿಂಗ್ ವೈಸ್, ಒಳ್ಳೆ ಕಡೆ ಕೋಚಿಂಗ್ ಅದು. ಅಲ್ಲೋಗಿ ಸೇರಿಕೊಂಡೆ. ಆ್ಯಂಡ್ ಅಲ್ಲಿಂದ ಏನಾಯಿತು ಅಂದರೆ, ನಾನು ಜುಪಿಟರ್ ಟೀಮ್ಗೆ ಆಡ್ತಿದ್ದೆ. ಅಂಡರ್ 19 ಲೀಗ್ ಆಡಿದೆ, ಝೋನಲ್ ಟೂರ್ನಮೆಂಟ್ ಅಂಡರ್ 19 ಲೀಗು ಜುಪಿಟರ್ ಟೀಮ್ಗೆ ಆಡಿದೆ. ಅಲ್ಲೊಂದು 2 ಮ್ಯಾಚ್ ಆಡಿದೆ. ಆಮೇಲೆ ಚಾನ್ಸ್ ಸಿಗಲಿಲ್ಲ ನನಗೆ, ಬಿಕಾಸ್ ತುಂಬ ಚೆನ್ನಾಗಿದ್ರು ಅಲ್ಲಿ. ಒಬ್ಬೊಬ್ರಿಗೆ 2 ಮ್ಯಾಚ್ ಅಂತ ಹೇಳ್ತಾರಲ್ಲ, ಆ ಥರ ಮ್ಯಾಚ್ ಸಿಕ್ಕಿತ್ತು ನಮಗೆ. ಒಂದು ಮ್ಯಾಚ್ ನಾನು ಬ್ಯಾಟಿಂಗ್ ಹೋಗೋಕ್ಕಿಂತ ಮುಂಚೆನೇ ಓಪನರ್ಸೇ ಮುಗಿಸ್ಬಿಟ್ಟಿದ್ರು. ಇನ್ನೊಂದು ಮ್ಯಾಚು ಬ್ಯಾಟಿಂಗ್ ಆಡಿದೆ, 30 ರನ್ ನೋಡಿದೆ, ನನಗೆ ಚಾನ್ಸ್ ಸಿಗಲಿಲ್ಲ. ಅಲ್ಲಿ ತುಂಬ ಜನ ಕಾಂಪಿಟೇಟರ್ಸ್ ಇರ್ತಾರೆ ಗೈಸ್, 100 ಹೊಡಿಬೇಕು ಒಂದು ಮ್ಯಾಚಲ್ಲಿ, ಆ ಥರ ಕಾಂಪಿಟೇಷನ್ ಇರುತ್ತೆ ಅಲ್ಲಿ. ಸೊ ಆ ಥರ ಇತ್ತು. ಆಮೇಲೆ ನಾನು ಮನೆಗೆ ಬಂದೆ, ಮತ್ತೆ ಕ್ರಿಕೆಟ್ ಸೇರ್ಕೊಬೇಕು ಅಂತ ಅಂದ್ಕೊಂಡೆ. ಸರ್ ಹೇಳಿದ್ರು ನನಗೆ ಆಮೇಲೆ ಬಂದ್ಬಿಟ್ಟು, ನೋಡಪ್ಪ ನೀನು ಕ್ರಿಕೆಟ್ ಆಡ್ಬೋದು, ಇನ್ನೂ ಚಾನ್ಸ್ ಇದೆ ನಿನಗೆ. ನಂಗೆ ಅವಾಗ 18 ಇತ್ತು, ಇನ್ನೂ 1 ವರ್ಷ ಚಾನ್ಸ್ ಇದೆ ನಿನಗೆ. ಸೊ 1-on-1 ಬಾ ನೀನು ಕೋಚಿಂಗಿಗೆ ಅಂತ ಹೇಳಿದ್ರು. ಆ 1-on-1 ತೊಗೊಳಕ್ಕೆ ದಿನಕ್ಕೆ 1,000 ರೂಪಾಯಿ. ನನ್ನ ಖರ್ಚೆಲ್ಲ ಸೇರಿ 1,500 ಒಂದು ದಿನಕ್ಕಾಗುತ್ತೆ. ತಿಂಗ್ಳಿಗೆ ಲೆಕ್ಕ ಹಾಕೋದು ಅದರ 30-40 ಸಾವಿರ ಆಗ್ತಿತ್ತು. 40 ಸಾವಿರ ಕೊಡೋಷ್ಟೆಲ್ಲ ತಾಕತ್ತಿರಲಿಲ್ಲ ನಮ್ಗೆ, ಅವಾಗ ದುಡ್ಡು ಇರಲಿಲ್ಲ, ಸ್ಟೇಬಲಿಟಿ ಅಷ್ಟೊಂದು. ಸೊ ಅದಕ್ಕೆ ಹೋಗ್ದಿರಾ ನನಗೆ ಬೇಜಾರಾಗಿ, ಆ ಸರ್ರು ನಾನು ಪ್ರಾಕ್ಟೀಸ್ ಟೈಮಲ್ಲೆಲ್ಲ ನೋಡಿ, ನೀನು ಏನಾರು ಮುಂದೆ ಚೆನ್ನಾಗಿ ಆಡ್ತೀನಿ ನೀನು ಅಂತೆಲ್ಲ ಹೇಳಿ ಮಾಡಿದರು. ಕೊನೆಗೆ ಸರ್ರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಬೇಜಾರಾಗಿ ಮನೇಲಿ ಕೇಳಿದೆ, ಸಪೋರ್ಟ್ ಮಾಡಲಿಲ್ಲ. ಸೊ ಅದಕ್ಕೆ ಬಿಸಾಕಿದೆ, ಒಂದು ಕಡೆ ತೆಗ್ದೇ ಇರಲಿಲ್ಲ. 1 ವರ್ಷ ಆಗಿತ್ತು. ನಾನು ಕಾಲೇಜ್ಗೆ ಹೋಗ್ತಿದ್ದೆ, RC ಕಾಲೇಜ್ಗೆ. ಸಡನ್ನಾಗಿ ನಾನು ಅನ್ಕೊತಿದ್ದೆ ಮನಸ್ಸಲ್ಲಿ, ಒಂದು 4-5 ತಿಂಗಳಿಂದ ಕ್ರಿಕೆಟ್ ಕಿಟ್ ತೆಗಿಯೋದು, ನೋಡೋದು, ಬ್ಯಾಟ್ ಇಟ್ಕೊಳ್ಳೋದು. ಸೊ ನಾನು ಯಾಕೆ ಕ್ರಿಕೆಟ್ ಬಿಟ್ಟೆ, ಕ್ರಿಕೆಟ್ ಆಡಬೇಕಲ್ವಾ ಅಂತ. ಕ್ರಿಕೆಟ್ ಸೆಲೆಕ್ಷನ್ ಇದೆ ಈವೆಂಟು, ಯಾರ ಹತ್ರ ಓನ್ ಕಿಟ್ ಇದೆಯೋ ಅವ್ರು ಬರ್ಬೋದು ಅಂತ. ಬೆಳಗ್ಗೆ ಹೋದೆ, ನೋಡಿದೆ, ಟ್ರಯಲ್ಸ್ ಕೊಟ್ಟೆ, ಸೆಲೆಕ್ಷನ್ ಆಯಿತು. ಆ್ಯಂಡ್ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗಿದ್ದೆ. ನಾನು UC ನಂಬರ್ ಇತ್ತು ಮುಂಚೆ, ನಾನು ಅಂಡರ್ 19 ಲೀಗ್ ಆಡಬೇಕಾದ್ರೆ ಅದೇನೋ ಮಿಸ್ ಆಗಿತ್ತು ಅಂತ ಮತ್ತೆ ಮಾಡಿಸಿದ್ದಾಯಿತು. ಅದು ಸ್ವಲ್ಪ ಪ್ರೊಸೆಸ್ ಇತ್ತು, ಅದೆಲ್ಲ ಆಯಿತು. ಟೀಮ್ ರಿಜಿಸ್ಟ್ರೇಷನು ಆಯಿತು. ಇವಾಗ ಓಪನ್ ಕ್ಯಾಟಗರಿಲಿ ಆಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬರೋ ವ್ಲಾಗಲ್ಲೆಲ್ಲ ಕ್ರಿಕೆಟ್ ವ್ಲಾಗ್ ತೋರಿಸ್ತೀನಿ ನಾನು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ನಾನು ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ರೀಚ್ ಕೊಟ್ಟಿದ್ದೀರಾ ವೀಡಿಯೋ. ಇಲ್ಲಿಂದ ಅಲ್ಲೋಗಿ ನೋಡಿರ್ತೀರಾ, ಅಲ್ಲಿರೋರು ಇಲ್ಲಿ ಬಂದು ನೋಡಿರ್ತೀರಾ. ನೀವೆಲ್ಲ ಈ ವಿಡಿಯೋ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಅನ್ಕೊತೀರಲ್ಲ, ಇವನೇನು ಫುಲ್ಲು ಭಕ್ಷೋದಿ ಮಾಡ್ತಿದ್ದ, ಫುಲ್ ಡೀಪಾಗಿ ಈ ಥರ ಮಾತಾಡ್ತಿದ್ದಾನೆ ಅಂತ. ಆ್ಯಂಡ್ ಸ್ವಲ್ಪ ಹರ್ಟ್ ಆಯಿತು, ಏನಕ್ಕೆ ಬಿಟ್ಟಿದ್ದೆ ಅಂತ. ನಾನು ಖುಷಿ ಆಯಿತು ಸೆಲೆಕ್ಟ್ ಆದೆ ಅಂತ. ಅಷ್ಟೇ ಗೈಸ್, ಇಷ್ಟ ಆಯ್ತು ಇವತ್ತು ಪೂರ್ತಿ. ಎಷ್ಟೊತ್ತು ಮಾತಾಡ್ತೀನಿ ನೋಡಿ, ಕಂಟಿನ್ಯೂಸ್ 1 ನಿಮಿಷ ಬ್ರೇಕ್ ಇಲ್ದಿರ. ಇದು ನನ್ನ ಟ್ಯಾಲೆಂಟ್ ಅಂದರೆ. ನನ್ನ ತಮ್ಮನ ಕಡೆ ಹೆಂಗಾಯ್ತು ನಾನು ಸೆಲೆಕ್ಟ್ ಆಗಿದ್ದು ಅಂತ ಏನು ಅನಿಸ್ತೈತೆ? ಖುಷಿ ಆಯ್ತಣ್ಣ. ಅವಾಗ ಬಿಟ್ಟಿದ್ರೆ ಇವಾಗ ಸೆಲೆಕ್ಟ್ ಆಗಿದ್ದಾರೆ, ಖುಷಿ ಆಯ್ತದೆ.
ಅವಾಗ ನನ್ನ ಮ್ಯಾಚ್ ಎಲ್ಲ ನೋಡಕ್ ಬಂದಿದ್ದೆ ತಾನೆ ನೋಡಕ್ ಬಂದಿದ್ದೀನಿ 2 ಸಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಲ್ಲಿ ಸಟರ್ಡೆ ಹೊತ್ತೆಲ್ಲ ಇರ್ತಿತ್ತಲ್ಲ, ನಾನು ಅಕ್ಷಯ್ ಅಣ್ಣ ನಿಮ್ಮ ಫ್ರೆಂಡ್ ಎಲ್ಲ ಬಂದಿದ್ವಿ, ಚೆನ್ನಾಗಿ ಆಡ್ತಿದ್ರಲ್ಲ ಅಣ್ಣ, ಬಟ್ ಬಿಟ್ಬಿಟ್ರಿ. ಸೊ ಅಷ್ಟೇ ಗೈಸ್, ಇಷ್ಟೇ. ನೆಕ್ಸ್ಟ್ ಒಳ್ಳೊಳ್ಳೆ ಕನ್ನಡ ಮ್ಯಾಚ್ ಇದೆ, ಅಲ್ಲಿ ಹೋಗ್ಬೇಕು, ಅದು ಎಲ್ಲ ತೋರಿಸ್ತೀನಿ. ನನ್ನ ಜೊತೆ ಕೊನೆ ಗಂಟ ಇರಿ ಆ್ಯಂಡ್ ಸಪೋರ್ಟ್ ಮಾಡಿ, ಕೀಪ್ ಸಪೋರ್ಟಿಂಗ್. ಯಾರು ಫಸ್ಟ್ ವೀಡಿಯೋ ಬಂದಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ಗಂಟ ಟೇಕ್ ಕೇರ್, ಲವ್ ಯು, ಬಾಯ್ 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 ಅಷ್ಟೇ.